ಹಾಯ್ ಹಲೋ ನಮಸ್ಕಾರ ಸಮಸ್ತ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ. ಇವತ್ತು ಫೆಬ್ರವರಿ 15 ಮಹಾಶಿವರಾತ್ರಿ ಐತಿ. ಸೊ ನನಗ ನಮ್ಮ ಫ್ರೆಂಡ್ ಪೂರ್ಣಿಮಾ ಅಂತ ನಮ್ಮ ಸೀನಿಯರ್ ಅಕ್ಕ ಅವ್ರ ಊರೊಳಗಿರ್ತಕ್ಕಂಥ ಒಂದು ಬ್ರಹ್ಮರಾಮ ಮಲ್ಲಿಕಾರ್ಜುನ ದೇವಸ್ಥಾನನ ಸಜೆಸ್ಟ್ ಮಾಡ್ಯಾಳ. ಸೊ ನಾ ಇವತ್ತು ಆ ದೇವಸ್ಥಾನಕ್ಕೆ ಹೊಂಟೀನಿ. ಆ ಊರ್ ಮ್ಯಾಗ ಬಾಸತಿ ಹಾದು ಹೋಗಿನಿ, ಬಟ್ ಆ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಇವತ್ತು ಹೆಂಗಿದ್ರು ಮಹಾಶಿವರಾತ್ರಿ ಐತಿ, ನಾನು ಫಸ್ಟ್ ಟೈಮ್ ಹೋಗೋದ್ರ ಜೊತೆಗೆ ನಿಮಗೂ ಕೂಡ ಆ ದೇವಸ್ಥಾನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಸ್ನೇಹಿತರೆ, ಈಗ ನಾ ನಮ್ಮೂರಿಂದ ಹತ್ತನೇ ಕಡೆ ಹೋಗ್ಬೇಕು. ಬಟ್ ಹತ್ತನೇ ಕಡೆ ಹೋಗಕ್ಕಿಂತ ಇದು ಹುಲಗಬಾಳಿ ರೂಟ್ ಅಂತ ಐತಿ. ಇಲ್ಲಿಂದ ಹೋದ್ರೆ ಬಾ ಸಮೀಪ ಆಕತಿ. ಸೊ ನಾ ಈ ರೂಟ್ ಹಿಡಿತೀನಿ ಇವಾಗ. ಸ್ನೇಹಿತರೆ, ನೀವು ಆಗಳ ಏನು ರೋಡ್ ನೋಡಿದ್ರಲ್ಲ, ಆ ರೋಡ್ ಈಗ ನಾವು ಅಟ್ ಪ್ರೆಸೆಂಟ್ ನಾವು ಈಗ ಹುಲಗಬಾಳಿ ಒಳಗದೀವಿ. ಹುಲಗಬಾಳಿವರೆಗೂ ಬೀರೇಶ್ವರ ದೇವಸ್ಥಾನ ಇದೆ. ಸ್ನೇಹಿತರೆ, ನನ್ನ ನಸೀಬ್ ಎಟ್ ಕೊಟ್ಟಿದ್ದು ನೋಡ್ರಿ. ವಿಡಿಯೋ ಮಾಡ್ಬೇಕಂತ ಎಲ್ಲ ಎಕ್ವಿಪ್ಮೆಂಟ್ ಇದ್ರ ತಂದನಿ. ಮೈಕ್ ಕೂಡ ತಂದನಿ, ಹೊಸ ಅದಾವ ಅಂತ ಹೇಳಿ ಈ ವಿಡಿಯೋಕ್ಕೆ ಫಸ್ಟ್ ಯೂಸ್ ಮಾಡ್ಬೇಕಂತ ಮೈಕ್ ತಂದನಿ. ಬಟ್ ಏನು ಮಾಡೋದು, ನನ್ನ ಫೋನ್ ನಾವು ಐಫೋನ್ ಐತೆ ಅಂತ ಮರ್ತಾ ಬಿಟ್ಟ. ಇನ್ನು OTG ನಂಬರ್ ತಂದೀನಿ, ಎಲ್ಲ ತೊಗೊಂಬಂದೀನಿ. ಹಿಂಗೈತ್ರಿ ನನ್ನ ಶಿವ, ಏನು ಮಾಡಕ್ಕೆ ಬರೋದಿಲ್ಲ. ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ನೈಟ್ ಹೋಗೋಣ. ರೋಡ್ ನೋಡಕತ್ತಾರಲ್ಲ, ನೀವು ಆಗಲೇ ಹುಲಗಬಾಳಿಯಿಂದ ಬಂದಿವಲ್ಲ, ಆ ಹುಲಗಬಾಳಿದಿಂದ ಬಂದ್ ರೋಡ್ ಹಿಂಗ ಸೀದಾ ಹೋದ್ರೆ ದರೂರ್ಗಿ ಜಾಯಿಂಟ್ ಆಕೈತಿ ಹೋಗಿ ರೋಡ್. ಕ್ಷಮೆ ಇರಲಿ ಸ್ನೇಹಿತರೆ, ಮೈಕ್ ಇಲ್ಲ, ಹಂಗ ಅಡ್ಜಸ್ಟ್ ಮಾಡ್ಕೋರಿ. ಇದ ನೋಡ್ರಿ ಹತ್ತನೇ ರೂಟ್. ಹತ್ತನೇದಿಂದ ಹಿಂಗೆ ದರೂರ್ ಹೋಗ್ಬೋದು. ಸೊ ನಾ ಈ ಶಾರ್ಟ್ಕಟ್ ರೂಟ್ದಿಂದ ಇಲ್ಲಿ ಬಂದು ಕನೆಕ್ಟ್ ಆಗಿ ಇನ್ನು ಮುಂದನ ದರೂರ್ ರೂಟ್ನ ಜರ್ನಿ ಕಂಟಿನ್ಯೂ ಮಾಡ್ತಾನೆ. ಸ್ನೇಹಿತರೆ, ನೀವು ಏನು ನೋಡಕತ್ತಾರಲ್ಲ, ಇದು ದರೂರ್ ಬ್ರಿಡ್ಜ್. ಆಲ್ಮೋಸ್ಟ್ ಚಿಂಚ್ಲಿಗೆ ಹೋಗೋರು ಎಲ್ಲರೂ ಇಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಾರ ಈ ಹೊಳಿಗೆ. ಸೊ ಗೈಸ್, ಫೈನಲಿ ನಾವು ಸಂಕ್ರಾಂತಿ ರೀಚ್ ಆಗಿವು. ದರೂರ್ ರೂಟ್ದಿಂದ ಬಂದು ಈ ರೂಟಿಂದ ಮುಂದೆ ಹೋದ್ರೆ ನಾವು ಹಾರಗಿರಿಗೆ ಹೋಗ್ತೀವಿ. ಬಟ್ ನಾವು ಇಲ್ಲೇ ಒಳಗೆ ಹೋಗ್ಬೇಕಾ, ಹೋಗು ನೋಡ್ರಿ. ಐ ಹೋಪ್ ಇಲ್ಲೇ ಒಳಗೆ ಹೋಗೋದೈತಿ. ಹೋಗ್ಬೇಡ್ರಿ. ನಾನು ಕೂಡ ಇದಾಗ ಫಸ್ಟ್ ಟೈಮ್ ಬರಾಕತ್ತೇನಿ. ನಾನು ನೋಡೋದ್ರ ಜೊತೆ ನಿಮಗೂ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ. ಸ್ನೇಹಿತರೆ, ಫೈನಲಿ ನಾ ಇಲ್ಲಿ ಬಂದಿನ ಗುಡಿಗೆ. ಇದ ನೋಡ್ರಿ ಗುಡಿ ಹೊರಗಿಂದ ಒಳಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗೈತಿ ಅಂತ. ಇದೇನು ಹಾಕೋಣ ಅಂತ ವಿಚಾರ ಮಾಡಕ್ಕೆ ಹೋಗ್ಬೇಡಿ, ಚಸ್ಮೌಂಟ್ ಐತಿದೆ. ಸೊ ಬರ್ರಿ ಗುಡಿ ಒಳಗೆ ಹೋಗೋನು, ತೋರಿಸ್ತೀನಿ ನಿಮ್ಗೆ ಎಂಟ್ರೆನ್ಸ್ ಇಂದ. ನೋಡ್ಬೋದು ನಿಮ್ಗೆ ಗುಡಿಗೆ ಎಂಟ್ರೆನ್ಸ್ ಆದ ಕೂಡಲೇ ನಾಗಪ್ಪನ ಗುಡಿ ಐತಿ. ಆ್ಯಂಡ್ ಸೈಡ್ 2 ಬಸವನ ಅದಾವ. ಇಲ್ಲಿ ನವಗ್ರಹದನ ಎಲ್ಲ ದೇವರುಗಳಾಗಿ ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ನೀವು ಗುಡಿ ಎಂಟ್ರ್ ಆಗ್ತಾ ಇರ್ತಾನೆ ಇಲ್ಲಿ ನೋಡ್ರಿ, ನಿಮ್ಗೆ ಇಲ್ಲಿ ಆಂಜನೇಯನ ಗುಡಿ ಕಾಣ್ತೈತಿ. ಒಳಗೆ ಹೋಗೋಣ ಬರ್ರಿ, ತೋರಿಸ್ತೀನಿ ನಿಮ್ಗೆ ಫಸ್ಟ್. ಎಷ್ಟು ಕೂಲ್ ಐತಿ ಇಲ್ಲಿ ನೋಡ್ಬೋದು ನೀವು. ಸ್ಟಾರ್ಟಿಂಗ್ ಎಂಟ್ರ್ ಆದ ಕೂಡಲೇ ಒಂದು ಇದನ್ನೈತಿ. ಆಮೇಲೆ ಇಲ್ಲಿ ನೋಡ್ರಿ ಒಂದೇನೋ ಬರ್ದಾರ. ಸೊ ಇಲ್ಲಿ ಮೊದಲಿಗೆ ನಾವು ಆಂಜನೇಯನ ದರ್ಶನ ಮಾಡ್ಕೋರಿ. ಅದಾದ್ಮೇಲೆ ಮಲ್ಲಿಕಾರ್ಜುನ ಗುಡಿ ಹೋಗುನು. ಸೊ ಆಲ್ಮೋಸ್ಟ್ ಇದು ಭಾಳ ಅಂದ್ರೆ ಭಾಳ ಕೂಲ್ ಐತಿ, ತಂಪು ಐತಿ. ಬಟ್ ಕುಂತಂದ್ರೆ ಏನಿಲ್ಲ, ಅಡ್ಡಿ ಇಲ್ಲ, ನೆಮ್ಮದಿ ಅದ, ಫುಲ್ ನೆಮ್ಮದಿ ಸಿಗ್ತೈತಿ ಇಲ್ಲಿ. ಆಂಜನೇಯನ ಎದುರುಗಡೆನ ಕರೆಕ್ಟನ ನೀವು ಇಲ್ಲಿ ಮಲ್ಲಿಕಾರ್ಜುನ ಗುಡಿ ನೋಡ್ಬೋದು. ಇದನ್ನ 2-3 ಸತಿ ಬಂದು ಹೋಗಿನಿ. ಬಟ್ ಊರಿಗೆ ಬಂದಿನಿ, ಬಟ್ ಇಲ್ಲಿ ಗುಡಿಗೆ ಬಂದಿರಲಿಲ್ಲ. ಇದ ಸಂಕ್ರಾಂತಿ ಅವರ ಒಬ್ರು ನಮ್ಮ ಸೀನಿಯರ್ ನಂಗೆ ಈ ಗುಡಿ ಸಜೆಸ್ಟ್ ಮಾಡಿದ್ದಕ್ಕನ ನಾ ಈ ಗುಡಿಗೆ ಬಂದಿನಿ. ಹಂಗೈತಿ ನೋಡ್ಬೋದು ಗುಡಿ ಇಲ್ಲಿ. ಆಲ್ಮೋಸ್ಟ್ ಈ ಗುಡಿ ಈಗ ರೀಸೆಂಟಾಗಿ ಏನೋ ಬಿಲ್ಡ್ ಆಗೈತೆ ಅಂತ ಅನ್ಕೋತನು. ಇಲ್ಲಿ ಯಾರು ಇದಾರೆ ಕೇಳೋಣ ಅವ್ರ ಬಗ್ಗೆ. ಇಲ್ಲಿ ನೋಡ್ಬೋದು ನೀವು ಮೂರ್ತಿನ. ಗುಡಿ ಕಟ್ಟಿ ಆಲ್ಮೋಸ್ಟ್ ಈಗ 1 ವರ್ಷ ಆಗೈತಿ. ಬಟ್ ನೀವು ಹೊರಗಿಂದ ನೋಡ್ಬೋದು, ಯಾವುದೋ ಒಂದು ಹಳೆಯ ಗುಡಿ ಥರನ ಫೀಲ್ ಆಕತಿ. ಎಲ್ಲ ಡಿಸೈನ್ಗಳು ನೋಡ್ಬೋದು, ಶಿಲ್ಪಗಳು ಯಾವ ರೀತಿಯಾಗಿ ಮಾಡ್ಯಾರ. ಪ್ರತಿಯೊಂದಕ್ಕೂ ಬಸವಣ್ಣನ ಮೂರ್ತಿ ಮಾಡ್ಯಾರ ಎಲ್ಲರೂ. ಎಷ್ಟು ಭಾರಿ ಅನಿಸ್ತೈತಿ. ಇದೇನು ಇವಾಗ ರೀಸೆಂಟಾಗಿ ಕಟ್ಟಾರ್ತ ಒಟ್ಟು ಅನಿಸೋದಿಲ್ಲ. ಏನೋ ಭಾಳ ವರ್ಷದ ಹಳೆ ಗುಡಿ ಐತೆ ಅಂತಲೇ ಫೀಲ್ ಆಕೈತಿ ನಿಮ್ಗೆಲ್ಲರಿಗೆ. ನೋಡ್ಬೋದು ನೀವು ಇಲ್ಲಿ ಈ ಗುಡಿಯನ್ನು ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೇನು. ಈ ಮಲ್ಲಿಕಾರ್ಜುನ ಗುಡಿ ಬಾಜುನ ಇಲ್ಲಿ ನಿಮಗೆ ಬ್ರಹ್ಮದೇವರ ಗುಡಿ ಐತಿ, ತೋರಿಸ್ತೀನಿ ಬರ್ರಿ ನೀವು ಪೂರ್ತಿ. ನೋಡು ಬರ್ರಿ ಹಂಗೈತೆ ಅಂತ ಗೊತ್ತಾಕತಿ. ನೀವು ಇಲ್ಲಿ ನೋಡ್ಬೋದು ಯಾಕೆ ಬರ್ದಾರ ಬ್ರಹ್ಮದೇವ ಮಂದಿರ ಅಂಥೇಳಿ. ಕ್ಲೋಸ್ ಐತಿ, ಇರಲಿ. ಇಲ್ಲಿ ನೋಡ್ರಿ ನೀವು ಬ್ರಹ್ಮದೇವ್ರು ಐತಿ. ಸೊ ಈ ಗುಡಿ ರೀಸೆಂಟಾಗಿನ ಸ್ಟಾರ್ಟ್ ಆಗೈತಿ, ಅಥವಾ ರೀಸೆಂಟಾಗಿನ ಕಟ್ಟಿದ್ದಾರೆ. ಬಟ್ ಆದ್ರೂ ಹಂಗೆ ಅನ್ಸೋದಿಲ್ಲ ಒಟ್ಟು. ಇಲ್ಲೆಲ್ಲ ಸೈಡ್ ನೋಡ್ಬೋದು ನೀವು, ಎಷ್ಟು ಭಾರಿ ಐತಿ. ಪರ್ಶಿಗಿರ್ಸಿ ಹಾಕಿ ಮಸ್ತ್ ಮಾಡ್ಯಾರ ಈ ಗುಡಿನ ಫುಲ್. ನೀವು ಇಲ್ಲಿ ನೋಡ್ರಿ, ಈ ಗುಡಿ ಈಗ ಹೊಸದಾಗಿ ರೀಸೆಂಟಾಗಿ ರೆಡಿ ಮಾಡ್ಯಾರ ಅಂತ ಅನ್ಸೋದಿಲ್ಲ. ನೀವು ಇಲ್ಲಿ ಬೇಕಾದ್ರೆ ನೋಡ್ಬೇಕು ವರ್ಕ್ ಹೆಂಗೈತೆ ಅಂತ. ಫುಲ್ ಡೀಟೇಲಿಂಗ್ ಅಗದಿ ಪ್ರಾಚೀನ ಕಾಲದವ್ರು ಮಾಡಿದಾರ ಥರನ ವರ್ಕ್ ಐತಿ ಪೂರ್ತಿ. ಈ ಗುಡಿಯ ದ್ವಾರ ಬಾಗ್ಲ ನೋಡ್ಬೋದು ಹೆಂಗೈತೆ ಅಂತ. ಗಣೇಶ ಮೂರ್ತಿ ಐತಿ ಇಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಹಳಿ ಗುಡಿನ ಅನಿಸ್ತೈತಿ ಯಾರಿಗೆ. ಇದು ರೀಸೆಂಟಾಗಿ ಈಗ ಸ್ಟಾರ್ಟ್ ಮಾಡಿದ ಗುಡಿ ಅಂತ ಅನಿಸೋದಿಲ್ಲ. ಇಲ್ಲದ ಐತಿ ನೋಡ್ರಿ ನಮ್ಮ ಮನೆ ದೇವರ ವೀರಭದ್ರೇಶ್ವರ, ನಮ್ಮ ಮನೆ ದೇವರು. ಫುಲ್ ಎಲ್ಲ ಫಿನಿಶಿಂಗ್ ಅದು ಮಸ್ತ್ ಮಾಡ್ಯಾರ. ಫುಲ್ ಕ್ಲೀನ್ ಪೀಸ್ ಅನಿಸ್ತೈತಿ ಇಲ್ಲೆಲ್ಲ ಗುಡಿ. ನೀವು ಇಲ್ಲಿ ನೋಡ್ಬೋದು, ಮಹಾಶಿವರಾತ್ರಿ ಐತಿ ಅಂತ ಪೂಜೆ ಅದು ಎಷ್ಟು ಚಂದ ಮಾಡ್ಯಾರ. ಅಷ್ಟು ಸಿಂಪಲಾಗಿ ಮಾಡಿದ್ರು ಮಸ್ತ್ ಮಾಡ್ಯಾರ. ಶಿವನ ಮೂರ್ತಿ ಮುಂದನ ಅಗ್ದಿ ಮಸ್ತ್ ಮಾಡ್ಯಾರ. ನಂದಿ ಮೂರ್ತಿ ಐತಿ ಇಲ್ಲೊಂದು ತುಂಬ. ಅದು ನೋಡ್ರಿ ಎಷ್ಟು ನೀಟ್ ಐತಿ. ಯಾವುದೋ ಹಳಿ ಕಾಲದ ಗುಡಿನ ಅನಿಸ್ಬಿಡ್ತೈತಿ, ಹೊಸದಾಗಿ ಮಾಡ್ಯಾರ ಅಂತ ಅನಿಸೋದೇ ಇಲ್ಲ.
ಇದನ್ನೆಲ್ಲ ಮಷಿನ್ಲೇನ ಮಾಡ್ಯಾರು. ಬಟ್ ಆದರೂ ಕೂಡ ಒಂದು ಹಳೆ ಗುಡಿ ಥರನ ಫೀಲ್ ಬರುತ್ತೆ ನಿಮ್ಗೆ ಈ ಗುಡಿ ನೋಡಿದ್ರೆ. ನೀವು ಇಲ್ಲಿ ನೋಡ್ಬೋದು, ಈ ಗುಡಿ ಹಿಂದಿನ ಸೈಡನ್ನ ಭ್ರಮರಾಂಬ ದೇವಿ ಅಂತ ಇಲ್ಲೊಂದು ಗುಡಿ ಐತಿ. ಈ ಗುಡಿ ಮೇನ್ ಗುಡಿ ಹೆಸರನ್ನ ಭ್ರಮರಾಂಬ ಮಲ್ಲಿಕಾರ್ಜುನ ಅಂತನ ಗುಡಿ ಐತಿ ಅದರದ. ಸೊ ಇಲ್ಲಿ ದೇವಿ ಮೂರ್ತಿ ಐತಿ ನೋಡ್ಬೋದು ನೀವು ಇಲ್ಲಿ. ಸ್ನೇಹಿತರೆ, ಈ ಗುಡಿ ಬದಲು ನನಗೆ ಎಷ್ಟು ಗೊತ್ತಿತ್ತು ನಾ ಹೇಳೀನಿ, ಬಟ್ ಇಲ್ಲಿ ಒಬ್ರು ಅಜ್ಜಾರ್ ಅದಾರ, ಅವ್ರ ಬಾಯಿ ನಾನು ಕೇಳೋ ಬರೀ ಗುಡಿ ಬಗ್ಗೆ ಹಿಸ್ಟ್ರಿ ಅವರೇ ಹೇಳ್ತಾರೆ. ಅಜಯ್, ಗುಡಿ ಎಷ್ಟು ವರ್ಷ ಆತೈತ್ರಿ ಇದು? 5 ವರ್ಷ ಹಿಂದಿನ ಗುಡಿ ರೀ. ಅವ್ರ ಮೇಲೆ ತೆಗೆದ ಕಟ್ಟಡ ಮಾಡ್ಯಾರ. ಸ್ನೇಹಿತರೆ, 500 - 600 ವರ್ಷ ಹಿಂದಿನ ಗುಡಿ ಐತಿದ. ಇವಾಗ ರೀಸೆಂಟ್ ಆಗಿ ಈ ರೀಬಿಲ್ಡ್ ಆಗಿ ಈ ರೀತಿನ ಈ ಗುಡಿ ಕಟ್ಟ್ಯಾರ. ಬಟ್ ಆಲ್ಮೋಸ್ಟ್ ಇದಕ್ಕಿಂತ ಮೊದಲು ಹಳೆ ಗುಡಿ ಇತ್ತತ್ತ. ಬಟ್ ಅದನ್ನೆಲ್ಲ ಗುಡಿ ತೆಗೆದ ಈಗ ಹೊಸ ಗುಡಿ ಕಟ್ಟ್ಯಾರ ಇವ್ರು ಇದನ್ನ. ಅದೇ ಗುಡಿ ವಿಶೇಷತೆ ಏನ್ರಿ? ವಿಶೇಷತೆ ಏನ್ರಿ ಇದ್ರ? ವಿಶೇಷತೆ ಏನ್ರಿ, ಯಾರು ನೇಮ್ಗೇಟ್ ಇದು ಮಾಡ್ತಾರಲ್ಲ ರೀ, ಅವ್ನು ಹೊಲ್ದ ನೋಡ್ರಿ ಒಟ್ಟಾರಿ. ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ಪವರ್ಫುಲ್ ಪವಾಡ ಗುಡಿ ಐತಿ ಅಂತ ಇವ್ರು ಹೇಳ್ತಾರ. ಸೊ ನಂಬಿ ಬಂದವ್ರಿಗೆ ಈ ಮಲ್ಲಿಕಾರ್ಜುನ ಕೈ ಬಿಡೋದಿಲ್ಲ ಅನ್ನೋದು ಅವರ ಒಂದು ನಂಬಿಕೆ. ಸೊ ನೀವೇನ್ರಿ ಅನ್ಕೊಂಡು ವಿಡಿಯೋ ನೋಡಾಕತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಈ ವಿಡಿಯೋ ಹೆಂಗಾಗತ್ತೈತಿ ಅಂತ ಕಮೆಂಟ್ ಮಾಡಿರಿ. ನಾ ಇವ್ರಿಗೆ ಬಂದಾಗ ಅನ್ಸ್ಕೊತಾನೆ ವಿಡಿಯೋ ಮಾಡ್ಬೇಕಂತ ಬನ್ನಿ. ಬಟ್ ಇಲ್ಲಿ ಅಣ್ಣಗಳು ನಂಗೆ ಭಾಳ ಸಪೋರ್ಟ್ ಮಾಡಾಕತ್ತಾರ. ಇಲ್ಲಿ ಅಣ್ಣಗೊಂದು ತೋರಿಸ್ತಾರೆ. ಅಣ್ಣ, ನಿಮ್ಮ ಹೆಸರು? ರಮೇಶ್. ಅಣ್ಣ, ನಿಮ್ಮ ಅಣ್ಣ ಹೆಸರು? ಸುಶಾಂತ್ ಚೌಗಲ. ಈ ಅಣ್ಣಗಳು ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು. ಭಾಳ ಯಾಕಂದ್ರೆ ಅನ್ಸ್ಕೊತಾ ಬಂದಿದ್ನಿ, ಒಬ್ಬನ ಅದೀನಿ ಹೆಂಗೆ ವಿಡಿಯೋ ಮಾಡ್ಬೇಕಂತ ಹೇಳಿ. ಇಲ್ಲಿ ಅಣ್ಣಗಳು ನಂಗೆ ಫುಲ್ ಸಪೋರ್ಟ್ ಮಾಡಿದ್ರೆ ಅಣ್ಣ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಆದಷ್ಟು ಸಪೋರ್ಟ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಎಷ್ಟು ವರ್ಷ ಹಿಂದಿನ ಗುಡಿ ಐತ್ರಿ ಅದ? ಎಷ್ಟು ವರ್ಷ ಹಿಂದಿನ ಐತ್ರಿ? 5-6 ವರ್ಷ ಹಿಂದಿನ ಗುಡಿ ಇತ್ತು. ಫಸ್ಟ್ ಹಾಂ ರೀ. ಮಲ್ಲಿಕಾರ್ಜುನ್ ಮಹಿಮೆ ಏನ್ರಿ ಇಲ್ಲಿದ? ಪ್ರಭುದೇವ್ರು ಫಸ್ಟ್. ಪ್ರಭುದೇವ್ರು ಹೋಗಿ ಮಲ್ಲಿಕಾರ್ಜುನ ಆಗ್ಯಾನ. ಹೌದ್ರಿ. ಅಂದ್ರೆ ನಮ್ಮ ರೂಢಿ ಒಳಗಿದೆ. ಅಂದ್ರೆ ಮೂಲ ಪ್ರಭುದೇವ್ರು ಇವ್ರು. ಪ್ರಭುದೇವ್ರು ಮೂಲ ದೇವ್ರ ಪ್ರಭುದೇವ್ರು. ಅಂದ್ರೆ ಇಲ್ಲಿ ಯಾವ ಸರ್ಕಾರದಿಂದ ಅನುದಾನ ಆಗಿಲ್ಲ ಈ ಗುಡಿಗೆ, ಬರೀ ಎಲ್ಲ ಊರನ್ ಭಕ್ತರ ಕೊಟ್ಟಾರ. ಸ್ನೇಹಿತರೆ, ನೀವು ಕೇಳಿಸ್ಕೊಂಡಂಗ ಈ ಗುಡಿ ಯಾವುದೇ ರೀತಿ ಸರ್ಕಾರದಿಂದ ಅನುದಾನ ಬಂದಿಲ್ಲ ಮತ್ತು ಯಾವ ಸಂಘ ಸಂಸ್ಥೆಯಿಂದನೂ ದುಡ್ಡು ಕೊಟ್ಟಿಲ್ಲ. ಬರೀ ಊರಿನ ಗ್ರಾಮಸ್ಥರನ್ನ 2 ಕೋಟಿ ರೂಪಾಯಿ, ಸ್ವತಃ ಗ್ರಾಮಸ್ಥರನ್ನ ಬಂದು 2 ಕೋಟಿ ರೂಪಾಯಿ ಕೊಟ್ಟ ಈ ಒಂದು ಭವ್ಯವಾದ ಗುಡಿನ ನಿರ್ಮಾಣ ಮಾಡ್ಯಾರ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈಶ್ವರ್ ಜರ್ನಿಯ ಒಂದು ವಿಡಿಯೋ. ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಅಕೌಂಟ್ನ ಶೇರ್ ಮಾಡಿರಿ. ನಿಮ್ಮ ಜೊತೆಗಿರೋ ಹುಡುಗ ಏನಾದರೂ ಒಂದು ಹೊಸದು ಮಾಡತಾನೆ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಸ್ಟೋರಿ ಒಳಗೆ ಹಾಕಿ ಮೆನ್ಷನ್ ಮಾಡಿರಿ. ನಂಗೆ ಆದಷ್ಟು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋಗಳು ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್ ಗಾಯ್ಸ್. ಸ್ನೇಹಿತರೆ, ನೀವು ಏನಾದರೂ ಒಂದು ಅನ್ಕೊಂಡ್ರೆ ಅದು ಮಾಡ್ಬೇಕಂತ ಅನ್ಕೊಂಡ್ರೆ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ದೇವ್ರು ನಿಮಗೆ ಆದಷ್ಟು ಸಪೋರ್ಟ್ ಮಾಡ್ತಾನೆ. ಯಾಕಂದ್ರೆ ನಾ ಬರೀ ಈ ಗುಡಿ ವಿಡಿಯೋ ಮಾಡ್ಬೇಕಂತ ಅಷ್ಟು ದೂರಿಂದ ಬಂದಾನೆ ಅನ್ನೋದು ಅಷ್ಟೇ. ನಾ ಒಬ್ಬನೇ ಬಂದೀನಿ. ಬಟ್ ಇಲ್ಲಿ ಬರೋಟಿಗೆ ಅನ್ನಗಳು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ ನನಗೆ. ಸೊ ಇದರಿಂದ ನನಗೆ ಏನು ಅರ್ಥ ಆತಪ್ಪ ಅಂದ್ರೆ, ನೀವು ಏನು ಅನ್ಕೊಂಡ್ರಲ್ಲಿ ಅದು ಮಾಡ್ಬೇಕಂದ್ರೆ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ನೀವು ಮಾಡೋಕೆ ಸ್ಟಾರ್ಟ್ ಮಾಡಿರಿ, ಯೂನಿವರ್ಸ್ ನಿಮಗೆ ತನ್ನ ಸಪೋರ್ಟ್ ಮಾಡುತ್ತೆ ಅನ್ನೋ ಇವತ್ತು ನಾನು ಭಾಳ ಬಿಲೀವ್ ಆಗಿ ನಂಬೀನಿ. ಇನ್ನು ಮುಂದಂತರೂ ಈ ವಿಡಿಯೋಗಳು ನಿಲ್ಲಂಗಿಲ್ಲ, ಕಂಟಿನ್ಯೂ ವಿಡಿಯೋಗಳು ಬರ್ತಿರ್ತಾವೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು. ನಾನಾರು ಕಶ್ಯಪ ಬ್ರಹ್ಮನ ಮಗ.